ಎಲ್ಲರಿಗೂ ನಮಸ್ಕಾರಗಳು. ಅಡುಗೆ ಮನೆಯ ಟಿಪ್ಸ್. ಈರುಳ್ಳಿಯನ್ನು ಹುರಿಯುವ ಸರಿಯಾದ ವಿಧಾನ. ಈರುಳ್ಳಿ ಹುರಿಯುವಾಗ ಅದು ಕಂದು ಅಂದರೆ ಗೋಲ್ಡನ್ ಬ್ರೌನ್ ಬಣ್ಣ ಬರುವಂತಾಗಲು ಸಮಯ ತೆಗೆದುಕೊಳ್ಳುತ್ತದೆ. ಈ ಸಲಹೆ ಪಾಲಿಸಿದರೆ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ. ಅದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ: 1 ಚಿಟಿಕೆ ಉಪ್ಪು ಅಥವಾ ಸಕ್ಕರೆಯನ್ನು ಸೇರಿಸಿ ಈರುಳ್ಳಿ ಹುರಿಯಿರಿ. ಹಾಗೆ ಮಾಡುವುದರಿಂದ ಮೃದುವಾದ ಕಂದು ಬಣ್ಣದ ಈರುಳ್ಳಿಯನ್ನು ಬೇಗನೆ ಪಡೆಯಬಹುದಾಗಿದೆ. ಸುಲಭವಾಗಿ ಬೀನ್ಸ್ ಕತ್ತರಿಸುವುದು. ಬೀನ್ಸ್ ಕತ್ತರಿಸುವುದು ಕಷ್ಟ ಅನಿಸುತ್ತಿದೆಯಾ? 2 ರಬ್ಬರ್ ಬ್ಯಾಂಡ್ ಬಳಸಿ ನಿಮ್ಮ ಕೆಲಸ ಸುಲಭವಾಗಿಸಿಕೊಳ್ಳಿರಿ. ಹೇಗೆಂದರೆ 2 ರಬ್ಬರ್ ಬ್ಯಾಂಡ್ ತೆಗೆದುಕೊಂಡು ಅವುಗಳನ್ನು ಬೀನ್ಸ್ಗಳ ಎರಡೂ ಬದಿಗೆ ಹಾಕಿ, ಆಗ ನೀವು ಬೀನ್ಸನ್ನು ಸುಲಭವಾಗಿ ಮತ್ತು ಬೇಗನೆ ಕತ್ತರಿಸಬಹುದು. ಹಾಲು ಉಕ್ಕಿ ಚೆಲ್ಲದಂತೆ ಕಾಯಿಸಲು 1 ಮರದ ಚಮಚ ತೆಗೆದುಕೊಳ್ಳಿ. ಅದನ್ನು ನೀವು ಹಾಲು ಕಾಯಿಸುವ ಪಾತ್ರೆಯ ಮೇಲಿಡಿ. ಅದು ಹಾಲು ಕುದಿದರೂ ಸಹ ಉಕ್ಕಿ ಚೆಲ್ಲದಂತೆ ನೋಡಿಕೊಳ್ಳುತ್ತದೆ. ಇದರಿಂದ ನಿಮ್ಮ ಸಮಯ ಮತ್ತು ಕೆಲಸ ಎರಡೂ ಉಳಿಯುತ್ತದೆ. ರೆಸ್ಟೋರೆಂಟ್ ಶೈಲಿಯ ಚೋಲೆ ಮನೆಯಲ್ಲಿಯೇ ತಯಾರಿಸುವುದು. ಚೋಲೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಅದರಲ್ಲೂ ರೆಸ್ಟೋರೆಂಟ್ ರೀತಿಯ ಬಣ್ಣ ರುಚಿಗೆ ಮನಸೋಲದವರೇ ಇಲ್ಲ. ರೆಸ್ಟೋರೆಂಟ್ಸ್ ರೀತಿಯ ಬಣ್ಣ ರುಚಿ ಪಡೆಯಲು ಟೀ ಬ್ಯಾಗ್ ಅಥವಾ ಸ್ವಲ್ಪ ಚಹಾ ಎಲೆಗಳನ್ನು ಮಸ್ಲಿನ್ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಚೋಲೆ ಬೇಯಿಸುವಾಗ ಅದರಲ್ಲಿ ಹಾಕಿರಿ. ಆಗ ನೋಡಿ, ಸರಿಯಾದ ಬಣ್ಣ ಮತ್ತು ರುಚಿಯ ಚೋಲೆ ಮನೆಯಲ್ಲಿಯೇ ತಯಾರಿಸಬಹುದು. ಡ್ರೈ ಫ್ರೂಟ್ಗಳನ್ನು ತಿಂಗಳುಗಟ್ಟಲೆ ಶೇಖರಿಸುವುದು. ನೀವು ಡ್ರೈ ಫ್ರೂಟನ್ನು ತಿಂಗಳುಗಟ್ಟಲೆ ಶೇಖರಿಸಿಡಬೇಕೆಂದರೆ ಅವುಗಳನ್ನು ಜಿಪ್ಲಾಕ್ ಇರುವ ಬ್ಯಾಗ್ ಅಥವಾ ಗಾಳಿಯಾಡದ ಡಬ್ಬದಲ್ಲಿ ಹಾಕಿ ಫ್ರೀಜರ್ನಲ್ಲಿಡಿ. ಆಗ ನೋಡಿ, ತಿಂಗಳುಗಳವರೆಗೆ ಡ್ರೈ ಫ್ರೂಟ್ ಕೆಡದಂತೆ ಇರುತ್ತದೆ. ಇಲ್ಲಿ ಹೇಳಿರುವ ಟಿಪ್ಸ್ ಪಾಲಿಸಿ ಅಡುಗೆ ಮನೆಯಲ್ಲಿ ನಿಮ್ಮ ಸಮಯ ಉಳಿಸಿಕೊಳ್ಳಿರಿ. ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.